ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಒಂದು ಟಾಕ್ಸಿಸ್ ಎಂಬ ಸಿನಿಮಾದ ಟ್ರೈಲರ್ ಅನ್ನು ಕೂಡ ಝಲಕ್ ಅನ್ನು ಕೂಡ ಇವಾಗಲೇ ಬಿಡುಗಡೆ ಆಗಿದೆ. ಮುಂದೆ ಬರುವಂತಹ ದಿನಗಳಲ್ಲಿ ಆಗಸ್ಟ್ 26, 2026ರಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ಟಾಕ್ಸಿಸ್ ಎಂಬ ಸಿನಿಮಾ ಬಹಳ ದೇಶದಾದಂತಹ ಅದ್ದೂರಿಯಾಗಿ ಬಿಡುಗಡೆ ಆಗಲಿದೆ. ಸೊ ಈ ಒಂದು ಚಿತ್ರಣಕ್ಕೆ ಸಂಬಂಧಪಟ್ಟಂತೆ ಯಶ್ ಅವರ ಈ ಫಿಲಂ ನಲ್ಲಿ ಅವರು ಯಾವ ಪಾತ್ರವನ್ನು ಕೂಡ ವಹಿಸಿದ್ದಾರೆ, ಅವರ ಜೊತೆಗೆ ನಟಿಯರು ಕೂಡ ಯಾವ ಪಾತ್ರಗಳನ್ನು ವಹಿಸಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನಾವೊಂದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ನೀಡ್ತಾ ತಿಳಿಸಿದ್ರೆ, ಯಾರೆಲ್ಲ ಹೊಸದಾಗಿ ನನ್ನ ಶಿವಗಂಗಾ ನ್ಯೂಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಪೋರ್ಟ್ ಇದೇ ತರ ಇರಲಿ. ಬನ್ನಿ ಸಂಪೂರ್ಣವಾದಂತಹ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಟಾಕ್ಸಿಸ್ ಹೊಸ ಝಲಕ್ ಅನ್ನು ಕೂಡ ರಿಲೀಸ್ ಆಗಿದೆ. ಸೊ ಈ ಒಂದು ಟ್ರೈಲರ್ ನಲ್ಲಿ ಮಹಿಳಾ ಪಾತ್ರಗಳ ಪವರ್ಫುಲ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಬಹು ನಿರೀಕ್ಷಿತವಾದಂತಹ ಈ ಒಂದು ಟಾಕ್ಸಿಸ್ ಸಿನಿಮಾ ಚಿತ್ರದ ಹೊಸ ಪ್ರೋಮೋ ಬಿಡುಗಡೆ ಆಗಿದ್ದು, ಇದೊಂದು ಯಶ್ ಅವರ ಅಭಿಮಾನಿಗಳಲ್ಲಿ ಬಹಳ ಕುತೂಹಲ ಕೂಡ ಮೂಡಿಸಿದೆ ಅಂತ ಹೇಳಿ ಕೂಡ ಹೇಳ್ಬಹುದು. ಸೊ ನೋಡ್ರಿ, ಈ ಒಂದು ಪ್ರೋಮೋದಲ್ಲಿ ಯಶ್ ಗಿಂತ ಹೆಚ್ಚಾಗಿ ಈ ಒಂದು ಚಿತ್ರದ ಪ್ರಮುಖ ಮಹಿಳೆಗಳ ಪಾತ್ರ ಇರ್ತಲ್ಲ, ಈ ಒಂದು ಲೇಡೀಸ್ ಅವರ ಪಾತ್ರ ಬಹಳ ಪವರ್ಫುಲ್ ಎಂಟ್ರಿಯನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ. ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ರುಕೇಶಿ ಮತ್ತು ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ ಇವರ ಒಂದು ಪವರ್ಫುಲ್ ಲುಕ್ ಗಳ ಒಂದು ಝಲಕ್ ಎಂಟ್ರಿ ಬಹಳ ಒಂದು ಅಭಿಮಾನಿಗಳಲ್ಲಿ ಒಂದು ಖುಷಿಯನ್ನು ಕೂಡ ಕೊಟ್ಟಿದೆ. ಸೊ ನೋಡ್ರಿ, ಈ ಒಂದು ಚಿತ್ರವನ್ನು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ಅಂಡರ್ ವರ್ಲ್ಡ್ ಮತ್ತು ಆಕ್ಷನ್ ಕಥಾ ಹಂತದೊಂದಿಗೆ ಸಿನಿಮಾವನ್ನು ಕೂಡ ಬಹಳ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಸೊ ನೋಡ್ರಿ, ಈ ಒಂದು ಪ್ರೋಮೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸ್ನೇಹಿತರೆ, ಈ ಒಂದು ಟಾಕ್ಸಿಸ್ ಸಿನಿಮಾ ಬಗ್ಗೆ ನಾವು ಸಂಪೂರ್ಣವಾದಂತಹ ಒಂದು ಮಾಹಿತಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಈ ಒಂದು ಟಾಕ್ಸಿಸ್ ನಲ್ಲಿ ರಾಯ ಮತ್ತು ಟಾಕ್ಸಿಸ್ ಲೇಡೀಸ್ ರಿವ್ಯೂ ಇದರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಒಂದು ಟಾಕ್ಸಿಸ್ ಚಿತ್ರದ ನೋಡ್ರಿ ಲೇಟೆಸ್ಟ್ ಪ್ರೋಮೋ ಕೂಡ ವಿಡಿಯೋ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ಯಶ್ ಅವರ ಪಾತ್ರದ ಹೆಸರು ರಾಯ ಅಂತ ಹೇಳಿ ಹೇಳಲಾಗಿದೆ. ಸೊ ನೋಡ್ರಿ, ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಒಂದು ಬಿಗ್ ಬಜೆಟ್ ದ ಸಿನಿಮಾ ಇದೇ ಆಗಸ್ಟ್ 26, 2026ರಂದು ಇಡೀ ವಿಶ್ವದಾದಂತಹ ಬಹಳ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೋಡ್ರಿ ಚಿತ್ರದ ತಂಡ ರಿಲೀಸ್ ಮಾಡಿರುವಂತಹ ವಿಶೇಷ ಗ್ಲಿಮ್ಸ್ ನಲ್ಲಿ ಚಿತ್ರದ ಪ್ರಮುಖ ನಟಿಯರ ಪಾತ್ರಗಳು ಹೆಸರುಗಳು ಕೂಡ ಅಧಿಕೃತವಾಗಿ ರಿವೀಲ್ ಅನ್ನು ಕೂಡ ಮಾಡಲಾಗಿದೆ. ಸೊ ನೋಡ್ರಿ, ಭೂಗತ ಲೋಕದ ಡಾನ್ ಆಗಿ ರಾಯ ಎಂಬ ಹೆಸರಿನಲ್ಲಿ ಮಾಸ್ ಪಾತ್ರದಲ್ಲಿ ಯಶ್ ಅವರು ಕೂಡ ಅಬ್ಬರಿಸಲಿದ್ದಾರೆ. ನಯನತಾರಾ, ಸೊ ನೋಡ್ರಿ ಇವರು ಈ ಒಂದು ಚಿತ್ರದಲ್ಲಿ ಇವರು ಗಂಗಾ ಎಂಬ ಒಂದು ಶಕ್ತಿಶಾಲಿ ಪಾತ್ರದಲ್ಲಿ ನಯನತಾರಾ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ನೋಡಿದ್ರೆ ನಯನತಾರಾ ಅವರು ಈ ಒಂದು ಚಿತ್ರದಲ್ಲಿ ಯಶ್ ಅವರ ಅಕ್ಕನ ಪಾತ್ರ ಮಾಡುತ್ತಿದ್ದಾರೆ ಅಂತೇಳಿ ಹರಿದಾಡ್ತಾ ಇದೆ. ಸೊ ನೋಡ್ರಿ, ಕಿಯಾರಾ ಅಡ್ವಾಣಿ, ಸೊ ಇವ್ರು ನೋಡ್ರಿ ಒಂದು ನಾಡಿಯ ಹೆಸರಿನ ಒಂದು ಬೋಲ್ಡ್ ಮತ್ತು ವಿಭಿನ್ನ ಪಾತ್ರದಲ್ಲಿ ಇವರು ಸ್ಯಾಂಡಲ್ ವುಡ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಕಿಯಾರಾ ಅಡ್ವಾಣಿ. ಹುಮಾ ರುಕೇಶಿ ಇವರು ವಿಲನ್ ಶೆಡ್ ಹೊಂದಿರುವಂತಹ ಎಲಿಜಬೆತ್ ಎಂಬ ಅಪಾಯಕಾರಿ ಪಾತ್ರದಲ್ಲಿ ಹುಮಾ ರುಕೇಶಿ ಅವರು ಕೂಡ ನಟಿಸ್ತಾ ಇದ್ದಾರೆ. ತಾರಾ ಸುತಾರಿಯಾ, ಸೊ ನೋಡ್ರಿ ಇವರು ರೆಬೆಕಾ ಎಂಬ ಒಂದು ವಿಭಿನ್ನ ರಗಡ್ ಲುಕ್ ನಲ್ಲಿ ತಾರಾ ಸುತಾರಿಯಾ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅಂದ್ರೆ ಇವರು ನೋಡ್ರಿ ಇವರು ನಮ್ಮ ಕನ್ನಡದ ನಟಿ. ರುಕ್ಮಿಣಿ ವಸಂತ್ ಅವರು ಮೆಲಿಸಾ ಎಂಬ ಒಂದು ಪ್ರಮುಖದ ಪಾತ್ರಕ್ಕೆ ರುಕ್ಮಿಣಿ ವಸಂತ್ ಅವರು ಬಣ್ಣ ಹಚ್ಚಿದ್ದಾರೆ. ಸೊ ಅಕ್ಷಯ್ ಒಬೇದರ್ ಅಂತ ನೋಡ್ರಿ, ಸೊ ಅಕ್ಷಯ್ ಒಬೇದರ್ ಅವರು ಬಾಲಿವುಡ್ ನ ಈ ಒಂದು ಚಿತ್ರದಲ್ಲಿ ಪ್ರಮುಖ ಆಕ್ಷನ್ ಅವತಾರದಲ್ಲಿ ಆಕ್ಷನ್ ಒಬೇಯರ್ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಸೊ ನೋಡ್ರಿ, ಈ ಒಂದು ಟಾಕ್ಸಿಸ್ ಚಿತ್ರದ ಆಡಿಯೋ ಹಕ್ಕುಗಳ ಬೃಹತ್ ಮೊತ್ತಕ್ಕೆ ನೋಡ್ರಿ ಜಿ ಮ್ಯೂಸಿಕ್ ಕಂಪನಿ ಸೊ ಇದನ್ನು ಕೂಡ ಖರೀದಿಸಿದೆ. ಈ ಚಿತ್ರದಲ್ಲಿ ಬಹಳ ಪ್ರಮುಖರಾದಂತಹ ಸಂಗೀತ ನಿರ್ದೇಶನದ ತಂಡವೇ ಕೂಡ ಈ ಒಂದು ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನೋಡಿ, ರವಿ ಬ್ರೂಸರ್ ಇವರು ಕೆಜಿಎಫ್ ನ ಒಂದು ಖ್ಯಾತಿಯ ರವಿ ಬ್ರೂಸರ್ ಅವರು ಈ ಚಿತ್ರದ ಹಿನ್ನೆಲೆ ಸಂಗೀತ ಅಂದ್ರೆ ಬಿಜಿಎಂ ಮತ್ತು ಒಂದು ಪ್ರಮುಖ ಸಾಂಗ್ ಕಂಪೋಸ್ ಕೂಡ ರವಿ ಬ್ರೂಸರ್ ಅವರು ಮಾಡುತ್ತಿದ್ದಾರೆ. ವಿಶಾಲ್ ಮಿಶ್ರಾ ಇವರು ಬಾಲಿವುಡ್ ನ ಪ್ರಸಿದ್ಧ ಮ್ಯೂಸಿಕ್ ಡೈರೆಕ್ಟರ್ ವಿಶಾಲ್ ಮಿಶ್ರಾ ಅವರು ಈ ಚಿತ್ರದಲ್ಲಿ ಈ ಒಂದು ಟಾಕ್ಸಿಸ್ ಚಿತ್ರದಲ್ಲಿ ಪ್ರಮುಖವಾಗಿ ಅವರು 4 ಹಾಡುಗಳನ್ನು ಕೂಡ ವಿಶಾಲ್ ಮಿಶ್ರಾ ಅವರು ಸಿದ್ಧಪಡಿಸಿದ್ದಾರೆ. ತನಿಷ್ಕ್ ಬಾಕ್ಷಿ ನೋಡ್ರಿ, ಸೊ ಇವರು ಅಸ್ಲಾನ್ ನಿಜಾಮಿ ಮತ್ತು ಫಹೀಮ್ ಅಬ್ದುಲ್ಲಾ ಅವರೊಂದಿಗೆ ಸೇರಿ ಒಂದು ಹಾಡಿಗೆ ಇವರು ಸಂಗೀತವನ್ನು ಕೂಡ ನೀಡಿದ್ದಾರೆ. ಈ ಒಂದು ಚಿತ್ರದ ಬಜೆಟ್, ಈ ಚಿತ್ರ ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆ ಈ ಒಂದು ಅದ್ದೂರಿಯಾಗಿ ಟಾಕ್ಸಿಸ್ ಎಂಬ ಸಿನಿಮಾವನ್ನು ಕೂಡ ಅದ್ದೂರಿಯಾಗಿ ಅವರು ನಿರ್ಮಿಸುತ್ತಿದ್ದಾರೆ. ಈ ಒಂದು ಟಾಕ್ಸಿಸ್ ಎಂಬ ಶೂಟಿಂಗ್ ಲೊಕೇಶನ್ ಗಳು ನೋಡ್ರಿ ಲಂಡನ್ ನಲ್ಲಿ ಕೂಡ ಆಗಿದೆ. ಸೊ ಚಿತ್ರದಲ್ಲಿ ಆರಂಭಿಕ ಹಂತದಲ್ಲಿ ಕೆಲವು ಪ್ರಮುಖ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಆ ಚಿತ್ರತಂಡ ಲಂಡನ್ ನ ಒಂದು ಪ್ರವಾಸದಲ್ಲಿ ಕೈಗೊಂಡಿತು. ಅದಾದ್ಮೇಲೆ ಮುಂಬೈನಲ್ಲಿ ಕೂಡ ಈ ಒಂದು ಚಿತ್ರವನ್ನು ಕೂಡ ಚಿತ್ರೀಕರಿಸಿದ್ದಾರೆ. ಸೊ ಮುಂಬೈನ ಮಡ್ ಐಲ್ಯಾಂಡ್ ಮತ್ತು ಗೋರೆಗಾಂವ್ ಫಿಲಂ ಸಿಟಿಯಲ್ಲಿ ಕೂಡ ಸತತವಾಗಿ 45 ದಿವಸಗಳ ಕಾಲ ಬಹಳ ಅತ್ಯಂತ ಕಠಿಣವಾದಂತಹ ಶೂಟಿಂಗ್ ಅನ್ನು ಕೂಡ ಟಾಕ್ಸಿಸ್ ಸಿನಿಮಾ 45 ದಿನಗಳ ಕಾಲ ಮುಂಬೈನಲ್ಲಿ ಶೂಟಿಂಗ್ ಅನ್ನು ಕೂಡ ನಡೆಸಲಾಗಿದೆ. ಸೊ ಇಲ್ಲಿ
ಹಾಲಿವುಡ್ ನ ಪ್ರಸಿದ್ಧ ಆಕ್ಷನ್ ಡೈರೆಕ್ಟರ್ ಆದಂತಹ ಜೆ ಪೆರ್ರಿ ನೋಡ್ರಿ. ಸೊ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತದ ಚಿತ್ರರಂಗದಲ್ಲಿ ಇನ್ನೆಂದೂ ಕಾಣಬಹುದಂತಹ ಒಂದು ಬೃಹತ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನು ಕೂಡ ಪ್ಲೇಸ್ ನಲ್ಲಿ ಶೂಟ್ ಅನ್ನು ಕೂಡ ಮಾಡಲಾಗಿದೆ. ಸೊ ನೋಡ್ರಿ, ಇತ್ತೀಚೆಗೆ ಬಹಳ ಒಂದು ಅಂತಿಮ ಹಂತದಲ್ಲಿ ಈ ಫಿಲಂ ನ ಶೂಟಿಂಗ್ ಬಂದಿದೆ. ಸೊ ಪ್ರಸ್ತುತ ಇದೊಂದು ಅಂತಿಮ ಹಂತದ ಒಂದು ಪ್ರಸ್ತುತ ಚಿತ್ರ ಬೆಂಗಳೂರಿನ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ HMT ಒಂದು ಆವರಣದಲ್ಲಿ ಭಾರಿ ದೊಡ್ಡ ಸೆಟ್ ಗಳನ್ನು ಕೂಡ ಹಾಕಿ ಈ ಒಂದು ಚಿತ್ರದ ಶೂಟಿಂಗ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಸ್ ಸಿನಿಮಾದ ಒಂದು ಟ್ರೇಲರ್ ಅನ್ನು ಕೂಡ ರಿಲೀಸ್ ಆಗಿದೆ. ಸೊ ಬರುವಂತಹ ದಿನಗಳಲ್ಲಿ ಆಗಸ್ಟ್ 26, 2026 ಯಶ್ ಅವರ ಅಭಿನಯದಲ್ಲಿ ಈ ಒಂದು ಟಾಕ್ಸಿಸ್ ಎಂಬ ಸಿನಿಮಾ ಬಹಳ ಅದ್ದೂರಿಯಾಗಿ ಭಾರತದ ದೇಶದಾದಂತಹ ಬಹಳ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಅಭಿಮಾನಿಗಳಿಗೆ ಬಹಳ ಈ ಒಂದು ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಒಂದು ಖುಷಿ ಪಡುವಂತಹ ಕ್ಷಣ. ಸ್ನೇಹಿತರೆ, ಮತ್ತೆ ವಿಡಿಯೋ ರಿಲೀಸ್ ಆದ್ಮೇಲೆ ಮತ್ತೆ ವಿಡಿಯೋ ಬಗ್ಗೆ ಸಂಪೂರ್ಣವಾದಂತಹ ರಿವ್ಯೂ ಅನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.